ಒಂದ್ ಹೆಣ್ಣು ತಾನು ಮದ್ವೆ ಆದ ಗಂಡನ ಜೊತೆ ಒಂದು ಪುಟ್ಟ ಪ್ರಪಂಚ ಕಟ್ಕೋಬೇಕು ಅಂತ ಆಸೆ ಪಡ್ತಾಳೆ. ಗಂಡ ಮತ್ತು ಅವಳ ಮಕ್ಕಳು ಕುಟುಂಬದ ಜೊತೆ ಖುಷಿಯಾಗಿರ್ಬೇಕು ಅಂತ ಅಂದುಕೊಳ್ತಾಳೆ. ಇರೋದಕ್ಕೊಂದ್ ಮನೆ, ಇಬ್ರು ಮಕ್ಳು, ಜೊತೆಗೆ ಅತ್ತೆ ಮಾವ, ತಿರ್ಗಾಡೋದಕ್ಕೆ ಒಂದು ಕಾರ್. ಇದೇ ನನ್ ಪ್ರಪಂಚ. 5 ವರ್ಷದ ಹಿಂದೆ ನಾನ್ ಮದ್ವೆ ಆದಾಗ ಇಷ್ಟೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದೆ. ಅದ್ರಲ್ಲಿ ಒಂದ್ ಕನ್ಸು ಇವತ್ತು ನನ್ಸಾಗೋ ದಿನ. ಕಷ್ಟ, ಸುಖ, ನೋವು, ನಲಿವು ಎಲ್ಲದ್ರಲ್ಲೂ ನನ್ ಜೊತೆಯಾಗಿ ಕೈ ಹಿಡ್ದು ನಡೆದು ಬಂದವನ್ಗೆ ನನ್ನದೊಂದು ಪುಟ್ಟ ಉಡುಗೊರೆ. ಒಂದ್ ಗಂಡಿನ ಯಶಸ್ಸಿನ ಹಿಂದ್ಗಡೆ ಒಂದ್ ಹೆಣ್ಣಿರ್ತಾಳೆ ಅಂತ ಹೇಳ್ತಾರೆ. ಅದೇ ರೀತಿನೇ ಒಂದ್ ಹೆಣ್ಣಿನ ಯಶಸ್ಸಿನ ಹಿಂದೆ ಒಂದು ಗಂಡು ಕೂಡ ಇರ್ತಾನೆ ಅಂತ ನಾನ್ ಅನ್ಕೊಂತೀನಿ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ನಮ್ದು ಒಂದು ಪುಟ್ಟ ಪ್ರಪಂಚ. ನಾನು, ನನ್ ಗಂಡ, ಅತ್ತೆ, ಮಾವ, ಇಬ್ರು ಮಕ್ಳು. ಈ ನಮ್ ಪ್ರಪಂಚಕ್ಕೆ ಹೊಸದಾಗಿ ಇವತ್ತು ಕಾಲಿಡ್ತಿರುವಂತಹ ರಾಯಲ್ ಎಂಟ್ರಿ ಕೊಡ್ತಿರೋಂಥ ಲಕ್ಸುರಿಯಸ್ ಕಾರು ಇವತ್ತು ನಮ್ದಾಗಿದೆ. ನಾವು ಮದ್ವೆ ಆದ ಹೊಸದರಲ್ಲಿ ಚಿಕ್ಕ ಕಾರ್ ತಗೊಂಡಿದ್ವಿ ಮದ್ವೆಗ್ ಮುಂಚೆನೆ. ಯಾಕಂದ್ರೆ ಅವತ್ತು ನಾವು 4 ಜನ ಅಂತ. ಆದ್ರೆ ಇವತ್ತು ನಾವು 6 ಜನ ಆಗಿದೀವಿ. ಯಾಕಂದ್ರೆ ಇಬ್ರು ಮಕ್ಳು ಕೂಡ ಆಡ್ ಆಗಿದ್ದಾರೆ. ಅದಕ್ಕೆ ಅಂತಾನೆ ಒಂದು ದೊಡ್ಡ ಕಾರ್ ಇರ್ಬೇಕು ನಮ್ಮನೇಲಿ ನಮ್ಮತ್ರನು ಅಂತ ಇವತ್ತು ಹೊಸ ಕಾರನ್ನ ತಗೊಂತಾ ಇದೀವಿ. ಈ ನಮ್ ಪುಟ್ಟ ಪ್ರಪಂಚಕ್ಕೆ ಯಾರ ಕೆಟ್ಟ ಕಣ್ಣಿನ ದೃಷ್ಟಿನೂ ಬೀಳ್ದೇ ಇರ್ಲಿ. ಆ ದೇವ್ರು ಒಳ್ಳೇದ್ ಮಾಡ್ಲಿ. ನೀವು ಕೂಡ ನಮ್ಗೆ ಹಾರೈಸಿ ಅಂತ ಬಯಸ್ತೀನಿ. ಇನ್ನು ತಂದೆ ತಾಯಿ ಸಮಾನರಾದಂತಹ ಅತ್ತೆ ಮಾವ ನಮ್ ಬೆನ್ನ ಹಿಂದೆ ಯಾವಾಗ್ಲೂ ಸಪೋರ್ಟಿವ್ ಸಿಸ್ಟಮ್ ತರ ನಿಂತ್ಕೊಂಡಿರ್ತಾರೆ. ನನ್ನವನು ರಾಜನಂತೆ ಕಾರ್ ಓಡಿಸ್ತಿರ್ಬೇಕಾದಾಗ ನಾನು ರಾಣಿಯಂತೆ ಪಕ್ಕದಲ್ಲಿ ಕೂತ್ಕೊಂಡು ಹಿಂದ್ಗಡೆ ಅತ್ತೆ ಮಾವ ಮಕ್ಳ ಜೊತೆ ಸೇರ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಜಾಗಗಳನ್ನ ಸುತ್ತಾಡ್ಬೇಕು ಅನ್ನೋದು ಅಷ್ಟೇ ನನ್ನ ಆಸೆ. ನೀವೆಷ್ಟೋ ಜನ ವಿಡಿಯೋಸ್‌ಗೆ ಸಪೋರ್ಟ್ ಮಾಡಿರ್ತೀರ. ಹಾಗೇನೆ ನಮಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತಿದ್ದೀನಿ. ನಮ್ ಈ ಪಯಣ ಹೀಗೆ ಸಾಗ್ಲಿ ಎಂದು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನಮ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.